ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕನ್ನೇರಿ ಸ್ವಾಮೀಜಿಗಳೇ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸ್ವಾಮೀಜಿಗಳೇ ನಮಸ್ಕಾರ. ಬಹಳಷ್ಟು ವಿರೋಧ, ಆಕ್ಷೇಪ ನೀವು ಆಡಿದ ಪದಗಳಿಗೆ ಸಂಬಂಧಪಟ್ಟಂತೆ ವ್ಯಕ್ತ ಆಯಿತು. ನಿಮ್ಮ ಮೊದಲ ರಿಯಾಕ್ಷನ್ ಪಡ್ಕೊಂಡು ಮುಂದಿನ ಪ್ರಶ್ನೆಗಳನ್ನು ಕೇಳ್ತೀನಿ. ಅಮರು ಯಾವುದೇ ಅಂತ ಆಬ್ಜೆಕ್ಷನೇಬಲ್ ಪದಗಳಿಲ್ಲ. ನಾನು ಹುಟ್ಟಿ ಬೆಳೆದದ್ದು ವಿಜಾಪುರ ಜಿಲ್ಲೆಯಲ್ಲಿ. ಅದು ನಮ್ಮ ಜಿಲ್ಲೆ ಭಾಷೆ. ಅದು ನಾನು ಇದೀಗ ಒಂದು ಮಾತನ್ನ ಹೇಳ್ತಾ ಇದ್ದೆ ತಮ್ಮ ಇವನ್ ಜೊತೆ. ನಮ್ಮ ಪ್ರಾಂತದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಾಷೆಗಳಿವೆ. ಸರಿ. ಅದರಲ್ಲಿ ನಮ್ಮಲ್ಲಿ ಸಹಜವಾಗಿ ಈಗ ಮಾತಾಡ್ತಾ ಇರ್ತಾರೆ. ನಮ್ಮಲ್ಲಿ ಇಲ್ಕಲ್ದ ಪೂಜ್ಯರಿದ್ರು. ಅವ್ರು ಯಾವಾಗ್ಲೂ ಮಾಡುವಾಗ ಎಲ್ಲೋದ್ನೋ ಸುಳಿ ಮಗ ಅವಾಗ ಎಲ್ಲಿ ನೋಡು ಆಗಲೇನ ಹೇಳಿನಿ ಏನಾಗ ಬರ್ತಾ ಇಲ್ಲ ಅಂತ ಹೀಗೆ ಸಹಜವಾಗಿ ಅಂತಿರ್ತಾರೆ. ಅದು ಆಮೇಲೆ ಇದೇ ರೀತಿಯಾಗಿ ನಮ್ಮಲ್ಲಿ ನೀವು ಕಲ್ಯಾಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೋದ್ರೆ ಅದು ಸ್ವಾಮಿ ಬಂದೈತೇನೋ ಹೋಯ್ತೇನೋ ಅಂತ ಕೇಳ್ತಿರ್ತಾರೆ. ಆಮೇಲೆ ಅಂತಾರೆ ಹಂಗ ಹೋಯ್ತೇನೋ ಹೊಯ್ಕೊಂಡು ಹೋಯ್ತು ಅಂತ ಕೇಳ್ತಾರೆ. ಹೊಯ್ಕೊಂಡು ಹೋಗಿದಾನೆ ಅಂದ್ರೆ ಹಾಗೆ ಹೊಯ್ಕೊಂಡು ಹೋದ್ನೋ ಏನು ಎಣ್ಣೆ ಹಚ್ಚಿ ಹೊಯ್ಕೊಂಡು ಹೋದ್ನೋ ಅಂತ ಕೇಳ್ತಾರೆ. ಇದರ ಅರ್ಥ ಹೊಯ್ಕೊಳ್ಳೋದು ಅಂದ್ರೆ ಸ್ನಾನ ಮಾಡಿ ಹೋಗೋದು ಅಂತ. ಸರಿ. ನೀರು ಎರ್ಕೊಂಡು ಹೋಗೋದು. ಇದು ನಮ್ಮ ಪ್ರಾಂತದಲ್ಲಿ ಬೇರೆ ಬೇರೆ ಭಾಷೆಗಳಿವೆ. ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದವ್ರಿಗೆ ಹಾಗೆ ಅನ್ಸುತ್ತೆ ಅಷ್ಟೇ. ಅದು ನಮ್ಮ ಸಹಜ ಭಾಷೆ. ಶ್ರೀಗಳ ಭಾಷೆಯ ಪರಿಚಯ ಹಾಗಾದ್ರೆ ನಿಮ್ಮನ್ನು ವಿರೋಧಿಸ್ತಾ ಇರುವಂತಹ ಶ್ರೀಗಳಿಗಿರ್ಲಿಲ್ವಾ, ಅಥವಾ ಕೆಲ ಲಿಂಗಾಯತ ಮಠದ ಶ್ರೀಗಳಿಗಿರ್ಲಿಲ್ವಾ? ಅವರಿಗೂ ಆ ಪರಿಚಯ ಇತ್ತಲ್ವಾ? ಆದ್ರೂ ಆಕ್ಷೇಪಾರ್ಹ, ನಮ್ಮ ಮನಸ್ಸಿಗೆ ಘಾಸಿ ಆಯ್ತು ಅಂತ ಹಾಗಾದ್ರೆ ಯಾಕೆ ಪರಿಚಯ ಇದೆ? ಅವರು ಏನೋ ಮೊಸರಿನಲ್ಲಿ ಕಲ್ಲು ಹುಡುಕ್ತಿರ್ತಾರಲ್ಲ ಜನ, ಆ ರೀತಿ ಜನ. ಅವ್ರಿಗೆಲ್ಲ ಗೊತ್ತಿದೆ ನಾನು ಯಾವಾಗಲೂ ಗ್ರಾಮೀಣ ಭಾಷೆಯಲ್ಲೇ ಮಾತನಾಡುವಂಥ ಮನುಷ್ಯ ಇವತ್ತಿನ. ಮತ್ತು ನಾನು ಈ ರೀತಿಯಾಗಿ ಮಾತಾಡಿದ್ದು ಇದೇ ಮೊದಲನೇ ಸಾರಿ ಅಲ್ಲ. ನಾನು ಉಪನ್ಯಾಸಗಳನ್ನು ಕೇಳಿದ್ರೆ ತಾವು ಇರೋದ್ರಿಂದ ಆ ಗ್ರಾಮ್ಯ ಭಾಷೆ ನನ್ನ ಇದರಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಅದು. ಆದರೆ ಈ ಸ್ವಾಮಿಗಳಿಗೆ ಈ ಮಾತನ್ನು ಮಾತನಾಡುವುದರ ಹಿಂದಿನ ಭಾವನೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ಕಳಿ ಏನು ಅನ್ನೋದನ್ನ ಅರ್ಥ ಮಾಡೋದು ಬಿಟ್ಟು ಬರೇ ಶಬ್ದ ಛಲವನ್ನ ನಡೆಸಿದ್ದಾರೆ ಅಷ್ಟೇ. ಈಗ ನಿಮ್ಗೆ ಜಿಲ್ಲೆಗಳಿಗೆ ಬರಬಾರ್ದು ಅಂತ ನಿರ್ಬಂಧ ಹೇರಿದ್ದಾರೆ. ಜಿಲ್ಲಾಡಳಿತದವರು ಸ್ವತಃ ಡಿಸಿನೇ ಕ್ರಮವನ್ನ ನಾವು ತಗೊಳ್ತೀವಿ ಅಂತ ಹೇಳಿ ಆದೇಶನು ಹೊರಡಿಸ್ಬಿಟ್ರು. ಮುಂದೇನು ಅಂತ ನೀವೇನ್ ಹೆಜ್ಜೆ ನೀಡ್ತೀರಾ ಹಾಗಾದ್ರೆ? ಹೌದು, ನಾನು ಹೈಕೋರ್ಟಿಗೆ ಇದು ಮಾಡಿದ್ದೆ. ಎಲ್ಲೋ ನಾವು ಕಡಿಮೆ ಬಿದ್ದೀವಿ, ಅವ್ರು ಸ್ಟೇ ಕೊಡ್ಲಿಲ್ಲ. ಈಗ ಸುಪ್ರೀಂ ಕೋರ್ಟಿಗೆ ಮೂವ್ ಮಾಡ್ತಾ ಇದ್ದೀವಿ. ನಿಮ್ಮ ಪರವಾಗಿ ಕೆಲವರು ನಿಂತ್ಕೊಂಡ್ರೆ ವಿರೋಧ ವ್ಯಕ್ತಪಡಿಸೋರ ಸಂಖ್ಯೆ ಕೂಡ ಹಾಗೇ ಇದೆ. ಎರಡೂ ಸಮಾನವಾಗಿ ಕಾಣಿಸ್ತಾ ಇದೆ. ನಿಮ್ಮನ್ನು ವಿರೋಧ ವ್ಯಕ್ತಪಡಿಸ್ತಾ ಇರೋರ್ದು ಇಲ್ಲ ಅಮ್ಮ. ಹೇಳಿ 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 ಅಮ್ಮ. ನಮ್ಮ ವಿರೋಧ ವ್ಯಕ್ತಪಡಿಸುವವರ ಸಂಖ್ಯೆ ತಾವು ನೋಡಿರ್ಬೇಕು. 4-8 ಕಡೆಗಳು ಎಲ್ಲಿ ಮಾಡಿದಾರಲ್ಲ, ಎಲ್ಲಿಯೂ ಸಹಿತ 50 ಜನರಿಗಿಂತ ಹೆಚ್ಚು ಜನ ಇಲ್ಲ. ಈಗ ತಾವು ಸಿಂಧನೂರಿನಲ್ಲಿ ನೋಡಿರ್ಬೇಕು, ಒಂದು 10-15 ಜನ ಇದ್ರು. ತಾವು ಬೀದರ್ನಲ್ಲಿ ನೋಡಿರ್ಬೇಕು, ಒಂದು 20-25 ಜನ ಇದ್ರು. ಧಾರವಾಡದಲ್ಲಿ ಒಂದು 10-15 ಜನ ಇದ್ರು. ದಾವಣಗೆರೆಯಲ್ಲಿ ಒಂದು 30-35 ಜನ ಇದ್ರು. 50 ಜನರಿಗಿಂತಲೂ ಹೆಚ್ಚಿಗೆ ಯಾವ ಊರಲ್ಲಿಯೂ ಇಲ್ಲ. ಯಾಕಂದ್ರೆ ಅವರು ಏನು ಹೋಗಿದಾರಲ್ಲ, ಯಾರೂ ಸ್ಫೂರ್ತಿಯಿಂದ ಹೋದವ್ರಲ್ಲ. ಈ ಗೌರ್ಮೆಂಟ್ನವ್ರು ಏನು ಸ್ಕ್ರಿಪ್ಟ್ ತಯಾರು ಮಾಡಿದಾರಲ್ಲ, ಆ ಸ್ಕ್ರಿಪ್ಟಿನ ಪ್ರಕಾರ ಇವ್ರು ಹೋಗಿ ಮೊದಲು ಅಪ್ಲಿಕೇಶನ್ ಕೊಡಬೇಕು, ಆ ನಂತರ ಅವ್ರ ಮೇಲೆ ಬ್ಯಾನ್ ಮಾಡಬೇಕು. ಹೀಗೆ ಇದೊಂದು ಸ್ಕ್ರಿಪ್ಟ್ ತಯಾರು ಮಾಡಿಟ್ಟು, ಹೇಗೆ ಧರ್ಮಸ್ಥಳದ ಸ್ಕ್ರಿಪ್ಟ್ ಮಾಡಿದ್ರಲ್ಲ ಹಾಗೆ ಕಣೇರಿ ಮಠ ಸ್ವಾಮಿಯನ್ನು ಹಣಿಯೋದಕ್ಕಾಗಿಯೂ ಸರ್ಕಾರ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿದೆ. ಅವ್ರಿಗೇನ್ ಲಾಭ ಆಗುತ್ತೆ? ಆ ರೀತಿ ಅಲ್ಲ, ನಾನು ಹೇಳಿದ್ದೀನಲ್ಲ, ಈ ಬಸವ ಸಂಸ್ಕೃತಿ ಅಭಿಯಾನ ಏನಿದೆಯಲ್ಲ, ಆ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ, ನನಗೆ ಬೇಕಾದಂಥ ಸ್ವಾಮಿಗಳ ಜೊತೆ ಮಾತಾಡುವಾಗ ಅವ್ರು ಹೇಳಿದರು. ಅವ್ರ ಜೊತೆ, ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ. ಅವ್ರಿಗೆ ಹೇಳಿದರು, ನಾವು 1.5 ತಿಂಗಳು ಶ್ರಮಪಟ್ಟು ಈ ಅಭಿಯಾನ ಯಶಸ್ವಿ ಮಾಡಿದ್ದೀವಿ. ಕಾಡು ಸಿದ್ದೇಶ್ವರ ಸ್ವಾಮಿಗಳು ಒಂದೇ ದಿನದಲ್ಲಿ ಅದನ್ನು ಮಣ್ಣಲ್ಲಿ ಹಾಕಿಬಿಟ್ರು, ಅಭಿಯಾನ ಹಾಳು ಮಾಡಿಬಿಟ್ರು, ಅದನ್ನು ಶೂನ್ಯವಾಗಿಸ್ಬಿಟ್ರು ಅಂತ ಅವ್ರಿಗೆ ನೋವಾಗಿದೆ ಅಷ್ಟೇ. ಓಕೆ. ಈಗ ಈ ವೀರಶೈವ ಲಿಂಗಾಯತ ಧರ್ಮದ ಸಂಘರ್ಷದಿಂದಲೇ ಇಷ್ಟೆಲ್ಲ ಶುರುವಾಗಿತ್ತು. ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋದ್ರಲ್ಲಿ ಏನ್ ತಪ್ಪು, ಅದು ಯಾಕೆ ಸರಿ ಇಲ್ಲ ಅಂತ ತಾವು ಹೇಳ್ತೀರಾ? ತಮ್ದು ವಾದ ಏನು ಅಂತ? ಅಲ್ಲ ಅವರೇ, ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನೋದಕ್ಕೆ ಆಧಾರಗಳೇನಿವೆ? ಬಸವಣ್ಣವ್ರು ಎಲ್ಲಾದ್ರೂ ಹೇಳಿದಾರೆ? ನಾನು ಹೇಳ್ತೇನೆ ಅವ್ರಿಗೆ ಯಾವಾಗ್ಲೂ, ಒಂದು ವಚನ ತೋರಿಸ್ಕೊಡ್ರಿ ಬಸವಣ್ಣವ್ರದ್ದು, ನಾನು ಮಾಡಿದ್ದೇನೆ ಅಂತ. ಹಾಗೆ ತೋರಿಸ್ಕೊಟ್ರು ಅಂದ್ರೆ ನಾನು ಅವ್ರ ಪಕ್ಷದಲ್ಲಿಯೇ ಸಾಮೀಲಾಗಿಬಿಡ್ತೇನೆ. ಬಸವಣ್ಣವ್ರು ಬರೆದಂತ ವಚನಗಳಲ್ಲಿ ಒಂದು ವಚನದಲ್ಲಿ ತೋರಿಸ್ಬೇಕು ಅವರು.
ಬಸವಣ್ಣವರು ನಾನು ಧರ್ಮವನ್ನು ಅವ್ರು ಹೇಳ್ತಾರೆ ಅನೇಕ ಪುಸ್ತಕಗಳು ಅನೇಕ ಇತಿಹಾಸಕಾರರು ಹೇಳಿದ್ದಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮತ್ತು ಬಸವಣ್ಣನವರಿಗೆ ಹಿಂದೂ ಧರ್ಮದಲ್ಲಿದ್ದಂತಹ ಜಾತಿ ವ್ಯವಸ್ಥೆಗಳಲ್ಲಿ ತಾರತಮ್ಯ ಕಾಣಿಸ್ತು. ಈ ಕಾರಣಕ್ಕೆ ಪ್ರತ್ಯೇಕ ಧರ್ಮ ಬರಬೇಕು ಅನ್ನೋ ಕಾರಣಕ್ಕೆ ಅವ್ರು ಅನೇಕ ಕನ್ವರ್ಷನ್ಗಳನ್ನು ಮಾಡಿದ್ರು. ಇದೇ ಸಾಕಲ್ವ ಪುರಾವೆ? ಇದು ಪುಸ್ತಕಗಳಲ್ಲಿ ಕೂಡ ಇದೆ. ಇದನ್ನು ಒಪ್ಪೋದಕ್ಕೆ ಯಾಕೆ ಅವ್ರು ತಯಾರಿಲ್ಲ ಅಂತ ಅವ್ರದ್ದು ವಾದ. ಇಲ್ಲ ಇಲ್ಲ, ಯಾವ ಪುಸ್ತಕಗಳಲ್ಲಿಯೂ ಬಸವಣ್ಣವ್ರು ನಾನು ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಬರ್ದಿಲ್ಲ. ಯಾವ ಪುಸ್ತಕದಲ್ಲಿಯೂ ಬರ್ದಿಲ್ಲ. ಸರಿ, ಬಸವಣ್ಣವ್ರ ಸಾಹಿತ್ಯ ಇರೋದೇ ಕೇವಲ ವಚನಗಳಲ್ಲಿ. ಇನ್ನು ಉಳಿದ ಪುಸ್ತಕಗಳನ್ನು ಬರ್ದಿದ್ರೆ ಇವರೇ ಬರ್ಕೊಂಡಿರ್ತಾರೆ ಅಷ್ಟೇ. ಇವ್ರ ಜೊತೆ ಕಮ್ಯುನಿಸ್ಟ್ರು ಕೂಡಿ ಬರ್ಕೊಂಡಿರ್ತಾರೆ ಅಷ್ಟೇ. ಆ ಕಮ್ಯುನಿಸ್ಟ್ರಿಗೆ ಹಿಂದೂ ಧರ್ಮನೇ ಹಾಳು ಮಾಡೋದಿದೆ. ಹೀಗಾಗಿ ಇವರು ಕೂಡಿ ಏನಾದರೂ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಈ ಅಭಿಯಾನದಲ್ಲಿ ಇದರೆಲ್ಲ ಮೇಲ್ಗೈ ಇದೆ. ಹೀಗಾಗಿ ಮಾಡ್ಕೊಂಡಿರ್ತಾರೆ. ನಾನು ಈಗಲೂ ಮತ್ತೊಂದು ಸಾರಿ ಹೇಳ್ತೇನೆ, ಬಸವಣ್ಣನವರು ಒಂದು ವಚನವನ್ನು ಇವ್ರು ತೋರಿಸ್ಲಿ, ನಾನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ದೀನಿ ಅನ್ನೋದಕ್ಕೆ ಪುರಾವೆಯಾಗಿ ನಾನು ಅವ್ರ ಜೊತೆನೆ ಶಾಮೀಲಾಗ್ತೇನೆ. ನೀವು ಇದನ್ನ ಹೇಳ್ತೀರಾ ಕೂಡಲ ಸಂಗಮ ದೇವ ವಚನದಲ್ಲೇ ಪ್ರತಿ ಹಂತದಲ್ಲೂ ಶಿವನನ್ನು ಕರೆದಿದ್ದಾರೆ ಬಸವಣ್ಣನವರು. ಹೀಗಾಗಿ ಇದೆರಡು ಒಂದೇ ಧರ್ಮ, ಇದು ಹಿಂದೂ ಭಾಗದ ಸಂಸ್ಕೃತಿ ಅಂತ ನೀವು ಹೇಳ್ತೀರಾ. ಅವ್ರು ಹೇಳ್ತಾರೆ ಅವರೆಲ್ಲೂ ಕೂಡ ಶಿವ ಅನ್ಲಿಲ್ಲ, ಕೂಡಲ ಸಂಗಮ ದೇವ ಅಂತ ಅಂದಿದ್ದು. ಆಮೇಲೆ ಅವರು ಲಿಂಗದ ಪೂಜೆಯನ್ನು ಹೇಳ್ತಾ ಇದ್ದಿದ್ದು, ಇಷ್ಟಲಿಂಗದ ಪೂಜೆಯನ್ನು ಹೇಳ್ತಾ ಇದ್ದಿದ್ದು, ಶಿವನನ್ನ ಡೈರೆಕ್ಟ್ ಆಗಿ ಅವ್ರು ಎಲ್ಲೂ ಹೇಳಿಲ್ಲ ಅಂತಾರೆ. ಅಮ್ಮ, ಇವರು ತಮಗೆ ಬೇಕಾದಂಗೆ ಅರ್ಥ ಮಾಡ್ತಾರೆ. ಇಷ್ಟಲಿಂಗ ಬಸವಣ್ಣವರೇ ತಂದದ್ದಲ್ಲ. ಬಸವಣ್ಣವ್ರಿಗಿಂತಲೂ ಪೂರ್ವದಲ್ಲಿ ದೇವರ ದಾಸಿಮಯ್ಯನವರಾಗಿ ಹೋದ್ರು. ಕೊಂಡಗೂಡು ಬಸವಣ್ಣನವರೇ ಇದನ್ನ ಆರಂಭ ಮಾಡಿದ್ದಲ್ಲ. ಬಸವಣ್ಣನವರು ಇದನ್ನ ಸ್ವಲ್ಪ ಬಲ ತಂದು ಕೊಟ್ರು, ಅದಕ್ಕೆ ಬಲ ತಂದು ಕೊಟ್ರು. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ಬಸವಣ್ಣವರು. ಯಾವುದೇ ಧರ್ಮ ಪ್ರವಾಹದಲ್ಲಿ ಕೆಲವೊಂದು ದೂಷಣೆಗಳು ಒಂದು ಸೇರೋದು ಸ್ವಭಾವ. ಅದು ಯಾವುದೇ ಧರ್ಮ ಇರಲಿ, ಸಂಪ್ರದಾಯ ಇರಲಿ, ಅದರ ರೀತಿ ರಿವಾಜುಗಳಲ್ಲಿ ಕೆಲವೊಂದು ದೂಷಿತತನ ಬರೋದು ಸ್ವಾಭಾವಿಕ. ಅದನ್ನು ಕಾಲಾಂತರದಲ್ಲಿ ಕೆಲವು ಜನ ಮಹಾತ್ಮರು ಬಂದು ಶುದ್ಧೀಕರಣ ಮಾಡ್ತಾರೆ. ಹಾಗೆ ನಮ್ಮ ಬಸವಣ್ಣವರು ಬಂದು ನಮ್ಮಲ್ಲಿರುವಂಥ ವ್ಯವಸ್ಥೆಯಲ್ಲಿ ಕೆಲವೊಂದು ದೋಷಗಳನ್ನು ಈ ಪೂರ್ವದಲ್ಲಿ ಅಂತಂದ್ರೆ ಈ ಪೂರ್ವದಲ್ಲಿಯೂ ಸಹಿತ ಈ ವೈದಿಕ ಧರ್ಮದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ದೋಷಗಳು ಬಂದಂಥವುಗಳ ಬಗ್ಗೆ ಟೀಕೆ ಟಿಪ್ಪಣಿಯನ್ನ ವೈದಿಕರೇ ಮಾಡಿದ್ದಾರೆ. ವೈದಿಕರೇ ಅವನ್ನ ತೆಗೆದು ಹಾಕಿದ್ದಾರೆ. ಹೇಗೆ ಅಂದ್ರೆ ದಯಾನಂದ ಸರಸ್ವತಿಜಿ ಅವರು ಬಂದು ನಮ್ಮ ಪುರಾಣಗಳಲ್ಲಿರುವಂಥ ಗೊಡ್ಡು ಕಥೆಗಳು, ಮನುಸ್ಮೃತಿಯಲ್ಲಿರುವಂಥ ದೋಷಗಳು, ಇಂಥ ಸುಮಾರು ಸ್ಮೃತಿಗಳು ಮತ್ತು ವೈದಿಕ ಸಾಹಿತ್ಯದಲ್ಲಿರುವಂಥ ದೋಷಗಳನ್ನು ತೆಗೆದುಹಾಕಿ ನಿರ್ದೋಷಯುಕ್ತವಾದಂಥ ಒಂದು ಸಾಹಿತ್ಯವನ್ನು ನಮಗೆ ಓದ್ಲಿಕ್ಕೆ ಕೊಟ್ಟರು. ಬಟ್ ಹೊಸ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿಲ್ಲ ಅವರು. ಸರಿ 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 ಶ್ರೀಗಳೇ, ನಂಗೆ ಅರ್ಥ ಆಯ್ತು. ಈಗ ಬಸವಣ್ಣವ್ರು ಮಾಡಿದ ಕೆಲಸನೂ ಇಂಥದ್ದೇ. ಅವರು ಅತ್ಯಂತ ಶುದ್ಧ ಬುದ್ಧವಾದಂಥ ಹಿಂದೂ ಧರ್ಮವನ್ನು ನಮಗೆ ಕೊಟ್ಟರು. ಆದ್ದರಿಂದ ಬಸವಣ್ಣನವರ ಅನುಯಾಯಿಗಳಾದಂಥ ನಾವು ಅಭಿಮಾನ ಪಡೋದೇನೋ, ಅತ್ಯಂತ ಶುದ್ಧವಾದಂಥ ಹಿಂದೂ ಧರ್ಮವನ್ನು ಬಸವಣ್ಣವ್ರು ನಮಗೆ ತಯಾರಿಸಿಕೊಟ್ರು ಅಂತ ಹೇಳಬೇಕೇ ಹೊರತು ಬಸವಣ್ಣವರೇ ಒಂದು ಧರ್ಮ ಸ್ಥಾಪನೆ ಮಾಡೋಂತ ಹೇಳೋದು ಹುಚ್ಚುತನ. ಇವ್ರನ್ನ ಎಲ್ಲಿಯಾದರೂ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಯ್ದು ಅಡ್ಮಿಟ್ ಮಾಡ್ಬೇಕಷ್ಟೇ. ಈಗ ಲಿಂಗಾಯತ ಧರ್ಮ ಪ್ರತ್ಯೇಕವಾಗಬೇಕು ಅನ್ನೋರ್ದು ಹೋರಾಟ ಏನು ಅಂದರೆ, ಹಿಂದೂ ಧರ್ಮದ ಕವಲುಗಳಾಗಿದ್ದು ಜೈನ ಮತ್ತು ಬೌದ್ಧ ಧರ್ಮ, ಅವ್ರಿಗೆ ಒಂದು ಸ್ವತಂತ್ರ ಸಿಕ್ತು, ಸ್ವತಂತ್ರವಾಗಿ ಆಚರಣೆ ಮಾಡಿದ್ರು. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನಾವು ಕವಲು ಅನ್ನೋದನ್ನು ಒಪ್ಕೊಳ್ತೀವಿ, ನಾವು ಪಾರಂಪರಿಕ ಹಿನ್ನೆಲೆಯನ್ನು ಒಪ್ಕೊಳ್ತೀವಿ, ಬಟ್ ಪ್ರತ್ಯೇಕತೆ ಬೇಕು ಅಂತ ಕೇಳಿದ್ರೆ ಸುಪ್ರೀಂ ಕೋರ್ಟೇ ಒಪ್ಕೊಂಡಿದೆ ಜೈನರದ್ದು ಸಪರೇಟ್ ಧರ್ಮ ಆಗಬೇಕು, ಬೌದ್ಧರದ್ದು ಸಪರೇಟ್ ಧರ್ಮ ಆಗಬೇಕು ಅಂತ. ಇಲ್ಯಾಕಪ್ಪ ಆಕ್ಷೇಪ ಅಂತ ಕೇಳ್ತಾರೆ ಅವರು. ಅವ್ರು ಇಲ್ದೇ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೇಳ್ತಾ ಇದ್ದೀನಿ ಗುರುಜಿ. ಅಮ್ಮವ್ರೆ, ನಮ್ಮ ಸಂವಿಧಾನದಲ್ಲಿ ಬರೆಯುವಾಗ ಹಿಂದೂಗಳು, ಬೌದ್ಧರು, ಸಿಖ್ರು, ಬೌದ್ಧರು, ಜೈನರು ಇವರು ಸ್ವತಂತ್ರವಾಗಿದ್ದರು, ಹಿಂದೂಗಳೆಂದು ಪರಿಗಣಿಸಲಾಗುತ್ತಾರೆ ಅಂತ ಬರ್ದಿತ್ತಲ್ಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ. ಸರಿ, ಅದರ ಕಾರಣವಾಗಿ ಅವರಿಗೆ ಅಲ್ಪಸಂಖ್ಯಾತರು ಅಂತ ಕೊಟ್ಟರು. ಈಗ ನಮ್ಮ ಲಿಂಗಾಯತರಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಕಡಿಮೆ ಜಾತಿಗಳಿವೆ. ಅದರಲ್ಲಿ 98ಕ್ಕಿಂತಲೂ ಹೆಚ್ಚು ಜಾತಿಗಳು ಈಗಾಗಲೇ ರಿಸರ್ವೇಷನ್ನಲ್ಲಿ ಇವೆ. ಸರಿ, ಏನೋ ಒಂದೆರಡು ಜಾತಿಗಳು ಮಾತ್ರ ಉಳ್ಕೊಂಡಿವೆ. ಅವುಗಳನ್ನು ಅಲ್ಪಸಂಖ್ಯಾತರು ಅಂತ ಕೇಳ್ಕೊಂಡು ಆ ರಿಸರ್ವೇಷನ್ನಲ್ಲಿ ಹಾಕೊಳ್ಳೋಕೆ ಹೋಗಿ ಹಾಗೆ ಮಾಡೋದು ಬಿಟ್ಟು
ಏನೋ ಸ್ವಲ್ಪ ದೋಷ ನೋಡಿ ಒಂದು ಹಾವು ಬಂದಿದೆ ಅಂದ್ರೆ ಆ ಹಾವನ್ನು ಹೊರಗೆ ಹಾಕ್ಬೇಕೆ ಹೊರತು ಮನೆಗೆ ಬೆಂಕಿ ಹಚ್ಚಬಾರ್ದು. ಅವ್ರು ಹೇಳ್ತಾ ಇದ್ದಾರೆ ಇವ್ರು ಮಾಡ್ತಾ ಇರೋದೇನು ಅವ್ರು ಇದ್ದಂಥ ದೋಷವನ್ನು ತೆಗೆದು ನಾವು ಆ ರಿಸರ್ವೇಶನ್ ಪಡೆಯೋದನ್ನು ಬಿಟ್ಟು ಇಡೀ ಹಿಂದೂ ಧರ್ಮದ ವ್ಯವಸ್ಥೆಗೆನ ಬೆಂಕಿ ಹಚ್ತೀವಿ ಅಂತ ಹೊಂಟಂತ ದುರುಳರು ಇವರೆಲ್ಲ. ಅಲ್ಲ, ಅವ್ರು ಪದೇ ಪದೇ ಹೇಳ್ತಾರಲ್ಲ, ನಾವು ಲಿಂಗಾಚರಣೆ ಮತ್ತು ಇಷ್ಟಲಿಂಗ ಪೂಜೆಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡೋದು, ನಮ್ಮ ತತ್ವ, ನಮ್ಮ ಆಚರಣೆ, ನಮ್ಮ ಪದ್ಧತಿ ಹಿಂದೂ ಧರ್ಮಕ್ಕೆ ಸ್ವಾಮ್ಯತೆನೇ ಹೊಂದಿಲ್ಲ, ನಮ್ದು ಆಚರಣೆ ಮತ್ತು ನಮ್ಮ ಪದ್ಧತಿನೇ ಬೇರೆ. ಹಿಂಗಿರ್ಬೇಕಾದ್ರೆ ನಾವು ಹಿಂದೂ ಧರ್ಮ ಅಂತ ಯಾಕೆ ನಮ್ಮ ಐಡೆಂಟಿಟಿನ ಗುರುತಿಸ್ಕೊಳ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಅಮ್ಮ ಇಷ್ಟಲಿಂಗನೂ ಸಹಿತ ಬಂದದ್ದು ನಮ್ಮ ಆಗಮಗಳಿಂದ. ನಾನು ಹೇಳಿದ್ನಲ್ಲ, ಬಸವಣ್ಣವ್ರಿಗಿಂತಲೂ ಮುಂಚೆಯಿಂದನೇ ಬಂದಿದೆ. ಬಸವಣ್ಣವರು ಅದನ್ನು ವಿಸ್ತಾರಗೊಳಿಸಿದ್ರು, ತುಂಬ ಜನರಿಗೆ ಸಮಾನತೆಯ ನ್ಯಾಯ ತಂದು ಕೊಟ್ಟರು. ಕಾಯಕ ಅನ್ನುವಂಥ ಸತ್ಯಶುದ್ಧ ಭಾವದಿಂದ ಎಲ್ಲರೂ ಕೆಲಸ ಮಾಡ್ರಿ, ರಾಜನಾಗಿರಲಿ ರಂಕನಾಗಿರಲಿ, ನೀವು ಕೆಲಸ ಮಾಡೇ ಊಟ. ದಾಸೋಹ ನೀವು ಗಳಿಸಿದ್ದರಲ್ಲಿ ಒಂದಷ್ಟು ಭಾಗವನ್ನಾದರೂ ಸಹಿತ ನೀವು ಕೊಟ್ಟು ಊಟ ಮಾಡ್ರಿ ಅಥವಾ ಇನ್ನೊಬ್ಬರಿಗೆ ಉಣಿಸಿ ಊಟ ಮಾಡ್ರಿ ಅನ್ನೋ ವ್ಯವಸ್ಥೆ ತಂದರು. ಇದು ಬಸವಣ್ಣವ್ರ ವಿಶೇಷತೆ. ಆಮೇಲೆ ಬಸವಣ್ಣವರು ಅಹಿಂಸೆ ಮತ್ತು ಶಾಕಾಹಾರಗಳ ಎರಡನ್ನೂ ಸಹಿತ ವಿಶೇಷವಾಗಿ ಪುರಸ್ಕರಿಸಿದ್ರು. ಆದರೆ ಇವರೇನು ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದಾರಲ್ಲಿ ಈಗ ಇದರಲ್ಲಿ ಅಮ್ಮವರೇ ಕೊರಳಲ್ಲಿ ಲಿಂಗ ಕಟ್ಕೊಳ್ಳೋದವರೇ ಸುಮಾರು ಜನ ಇದ್ದಾರೆ. ಹುಟ್ಟ ಲಿಂಗ ಕಟ್ಕೊಂಡಿಲ್ಲ, ಹಣೆ ಮೇಲೆ ವಿಭೂತಿಯನ್ನೇ ಹಚ್ಕೊಂಡಿಲ್ಲ. ಆಮೇಲೆ ಇವ್ರು ಎಂದೂ ಕಾಯಕ ಮಾಡಿದವರಿಲ್ಲ ಇದರಲ್ಲಿ. ಆಮೇಲೆ ಎಂದೂ ದಾಸೋಹ ಅವ್ರು ಹೇಳಿದ್ರು ಅಂದಂದಿಗೆ ತಂದು ಅಂದಂದಿಗೆ ಸವಸ್ಬೇಕು ಅಂತ. ಶ್ರೀಗಳೇ ಹಾಗೆ ಸಂಪರ್ಕದಲ್ಲಿ ಹೇಳಿದಾರ. ಇದನ್ನ ಅವ್ರು ಎಷ್ಟು ಪಾಲನೆ ಶ್ರೀಗಳೇ ಹಾಗೆ ಸಂಪರ್ಕದಲ್ಲಿ ಮಾತಾಡಿಸ್ತೀನಿ, ಒಂದಷ್ಟು ಪ್ರಶ್ನೆಗಳಿದೆ. ಅಮ್ಮ ಮುಗಿಸ್ಬಿಡೋಣ. ಧರ್ಮ ಸಂಘರ್ಷ ಮತ್ತೆ ರಾಜ್ಯದಲ್ಲಿ ಶುರುವಾಗ್ತಾ ಇದೆಯೋ ಅನ್ನೋ ಪ್ರಶ್ನೆಯ ಬೆನ್ನಲ್ಲೇ ನಮ್ಮ ಜೊತೆಗೆ ಕನ್ನೇರಿ ಶ್ರೀಗಳಿದ್ರು. ಅವ್ರ ಹತ್ರ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಶ್ರೀಗಳೀಗ ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅನ್ನೋರು ಹೇಳೋದು ವೈದಿಕ ಧರ್ಮದ ಆಚರಣೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇರಲೇ ಇರಲಿಲ್ಲ ಮುಂಚೆ. ಅಂದರೆ ವೀರಶೈವ ಲಿಂಗಾಯತರಲ್ಲಿ ಇರಲಿಲ್ಲ ವೈದಿಕ ಪದಂತೆ, ಯಾರ್ದೋ ಪಾದ ಪೂಜೆ ಮಾಡೋದು ಅಥವಾ ಯಾರನ್ನೋ ಪಲ್ಲಕ್ಕಿ ಮೇಲೆ ಹೊರಿಸೋದು, ಅದೆಲ್ಲ ಮುಂಚೆ ಇರಲಿಲ್ಲ. ಬಸವಣ್ಣ ನಮ್ಗೆ ಹಿಂಗೆ ಹೇಳ್ಕೊಟ್ಟಿದ್ದು. ಈಗ ಇವ್ರು ಯಾರೋ ಬಂದು ಎಲ್ಲ ಮಿಕ್ಸ್ ಮಾಡಿ ಅಂತ ಹೇಳಿ ಹಳ್ಳಿಗರನ್ನ ತಪ್ಪುದಾರಿಗೆ ಎಳಿತಾ ಇದ್ದಾರೆ. ನಮ್ಮಲ್ಲಿ ವೈದಿಕ ಪದ್ಧತಿಗಳಿರಲಿಲ್ಲ, ಬಸವಣ್ಣನ ವಚನಗಳು ಬಿಟ್ಟರೆ ನಾವು ಇನ್ಯಾವುದನ್ನು ಕೇಳಿಸ್ಕೊಳ್ತಾ ಇರಲಿಲ್ಲ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋದು ಅವರ ಆಕ್ಷೇಪ. ಇದಕ್ಕೇನು ಉತ್ತರ? ನೋಡ್ರಿ, ಇವ್ರೇನು ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ಕಲಾವಿದರು, ಇವರು ಮಾತಾಡೋದಕ್ಕೂ ಇವ್ರ ಜೀವನಕ್ಕೂ ಏನೂ ಸಂಬಂಧ ಇಲ್ಲ. ಸರಿ, ಇವರು ನಮ್ಮ ಎದುರಿಗೆ ಬಸವ ತತ್ವದ ಆಚರಣೆ ಅಂತ ಹೇಳ್ತಾರೆ. ಬಸವಣ್ಣವ್ರು ಹಿಂಗ ಲಗ್ನ ಮಾಡ್ರಿ ಅಂತ ಎಲ್ಲಿ ಹೇಳಿಲ್ಲ. ಎಲ್ಲೋ ಒಂದು ವಚನ ಹೇಳಿದಾರ, ಅದನ್ನ ಜಕ್ಕೊಂಡು ಬಂದು ಲಗ್ನಕ್ಕೆ ಹಚ್ತಾರೆ, ಮದುವೆಗೆ ಹಚ್ತಾರೆ. ಆಮ್ಯಾಗ ಇವರು ವೈಯಕ್ತಿಕ ತಮ್ಮ ಮನೆಗಳಲ್ಲಿ ಇವರಿಗೆ ಅಪ್ಪ ಅವ್ವ ಅದಾರ, ಇವರಿಗೆ ಅಣ್ಣ ತಮ್ಮಂದಿರದಾರ, ಇವರಿಗೆ ಅಕ್ಕಂಗಿಯರದಾರ. ಅವ್ರ ಮನೆ ಮದುವೆಗಳನ್ನ ವೈದಿಕ ಪದ್ಧತಿಯಿಂದ ಮಾಡ್ತಾರೆ. ನಾನೇ ನೋಡಿದ್ದೀನಿ. ಇದರಲ್ಲಿ ಮುಖ್ಯರಾಗಿರುವಂಥವ್ರು ಏನದಾರ, ಅವರೇ ತಮ್ಮನ ಮಗಳ ಮದುವೆಯನ್ನ 2 ದಿವಸ ವೈದಿಕ ಪದ್ಧತಿಯಿಂದ ಮದುವೆ ಮಾಡಿ 20 ಲಕ್ಷ ರೂಪಾಯಿ ಹೊರಗಡೆ ಹೋದ್ರ ಅದು ಇದು ವರದಕ್ಷಿಣೆ ಅದು ಇದು ಅಂತ ಬೈತಿರ್ತಾರೆ. ಇವರು 20 ತೊಲೆ ಬಂಗಾರ ಹಾಕಿದ್ರು. ಆಮೇಲೆ ಪೂರ್ತಿಯಾಗಿ ವೈದಿಕ ಪದ್ಧತಿಯಿಂದ ತಮ್ಮನ ಮಗಳ ಮದುವೆಯನ್ನ ತಾವೇ ಕೂತ್ಕೊಂಡು ಮಾಡಿದ್ರು. ಆದ್ರೆ ಹೊರಗೆ ಬಂದು ಹೇಳ್ತಾರೆ ಬಸವ ಸಂಸ್ಕಾರದ ಪದ್ಧತಿಯಿಂದ ಮದುವೆ ಮಾಡ್ರಿ ಅಂತ ಜನರಿಗೆ ಉಪದೇಶ ಮಾಡ್ತಾರ. ತಾವು ಮಾತ್ರ ಈ ರೀತಿ ಮಾಡ್ತಾರ. ಇಷ್ಟೇ ಅಲ್ಲ, ಈಗೇನು ಇವ್ರು 400 ಜನ ಕೂಡಿರಿ ಅಂತ ಹೇಳ್ತಿರಲ್ಲ, ಇವ್ರೆಲ್ಲರ ಮನೆಯೊಳಗೂ ಸಹಿತ ಅವ್ರ ತಂದೆ ತಾಯಿಗಳನ್ನ ಕೇಳಂತ ಹೇಳ್ರಿ, ನೀವು ವೈದಿಕ ಪದ್ಧತಿಯಿಂದ ಮದುವೆ ಮಾಡ್ತಿರೋ ಏನು ಈ ಬಸವಣ್ಣವ್ರ ಪದ್ಧತಿಯಿಂದ ಮದುವೆ ಮಾಡ್ತಿರೋ ಅಂತ ಕೇಳ್ರಿ ಅವ್ರಿಗೆ. ಅದ್ರೊಳಗೆ 99.99 ಜನ ವೈದಿಕ ಪದ್ಧತಿಯಿಂದ ವಿವಾಹ ಮಾಡುವವರು. ಆಮೇಲೆ ಈ ಸ್ವಾಮಿಗಳು ಯಾರು ಮದುವೆಗೆ ಹೋಗ್ತಾರಲ್ಲ, ಇವರು ನಿಜವಾದ ಬಸವಣ್ಣನ ಭಕ್ತರಾಗಿದ್ರು ಅಂದ್ರ ವೈದಿಕ ಪದ್ಧತಿಯಿಂದ ಮಾಡುವಂತ ಮದುವೆಗಳಿಗೆ ಹೋಗಬಾರ್ದಾಗಿತ್ತು. ದಕ್ಷಿಣ ಸಿಗ್ತೈತಿ, ಹಣ ಸಿಗ್ತೈತಿ ಅಂದ್ರೆ ಬೇಕಾದಲ್ಲಿ ಹೋಗಿ ಬೇಕಾದ್ ಮಾಡಿ ಬರ್ತಾರೆ ಇವರು. ದೇವಾಲಯಗಳಲ್ಲಿ ಹೋಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬರ್ತಾರೆ ಇವರು. ಮಂದಿರಗಳ ಮೇಲೆ ಕಲಶಾರೋಹಣ ಮಾಡಿ ಬರ್ತಾರ, ವಾಸ್ತು ಶಾಂತಿ ಮಾಡ್ಲಿಕ್ಕೆ ಹೋಗ್ತಾರ. ಆಮೇಲೆ ಮದುವೆಗೆ ಹೋಗಿ ಮದುವೆ ಸಮಾರಂಭಗಳನ್ನು ಮಾಡಿ ದಕ್ಷಿಣ ಗಿಟ್ಟಿಸ್ಕೊಂಡು ಬರ್ತಾರ.
ಅಲ್ಲಿ ಬಂದ ನಂತರ ಹೇಳ್ತಾರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನೀನು ಒಂದು ವೇಳೆ ಬಸವ ಸಂಸ್ಕೃತಿ ಅವನೇ ಆಗಿದ್ದಿ ಅಂತಂದ್ರೆ ಈ ಅನಾಚಾರಗಳನ್ನು ಮಾಡಬಾರ್ದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇದರಲ್ಲಿ 99.90 ಅಲ್ಲ 100ಕ್ಕೆ 100 ಜನನು ಎಲ್ಲರೂ ಅವರೇ ಇದ್ದಾರೆ. ಅರ್ಥ ಆಯ್ತು. ಈಗ ಲಾಸ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ. 2017ರಿಂದ ಈ ಹೋರಾಟಕ್ಕೆ ಒಂದು ಬಲ ಸಿಕ್ತು, ಅಂದ್ರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗ್ಬೇಕು ಅಂತ. ಈಗ ಆಲ್ಮೋಸ್ಟ್ ಒಂದು 8 ವರ್ಷ ಆಗ್ತಾ ಇದೆ ಶ್ರೀಗಳೇ, ನನಗೆ ತಿಳಿದ ಹಾಗೆ. 8 ವರ್ಷಗಳಲ್ಲಿ ಎಲ್ಲರನ್ನ ಒಗ್ಗೂಡಿಸೋಕೆ ನಿಮ್ಮಲ್ಲೂ ಕೂಡ ಯಾಕೆ ಆಗ್ತಾ ಇಲ್ಲ? ಈಗ ವೀರಶೈವ ಲಿಂಗಾಯತ ಒಂದು ಅಂತ ಪ್ರತಿಪಾದಿಸೋರ್ಗೂ ಯಾಕೆ ಆಗ್ತಾ ಇಲ್ಲ? ಒಗ್ಗಟ್ಟು ಎಲ್ಲಿ, ಯಾರು ಮುರಿತಾ ಇದ್ದಾರೆ ಹಾಗಾದ್ರೆ? ಅಮ್ಮ ನಾನು ಹೇಳಿ, ಈ ವೀರಶೈವ ಲಿಂಗಾಯತ ಭೇದ ಇರೋದು ಸ್ವಾಮಿಗಳಲ್ಲಿ ಹೊರತು ಸಮಾಜದಲ್ಲಿ ಇಲ್ಲ. ಸರಿ, ನಮ್ಮ ಸಾಮಾನ್ಯ ಜನ ಇದಾರಲ್ಲ ಅವರಲ್ಲಿ ನಾವು ವೀರಶೈವರು ಲಿಂಗಾಯತರು ಅನ್ನುವ ಭೇದ ಎಲ್ಲಿಯೂ ಇಲ್ಲ, ಮುಂದೆಯೂ ಆಗೋದಿಲ್ಲ. ಇವ್ರ ಕೆಲಸ ಇಲ್ಲದ ಸ್ವಾಮಿಗಳು ಏನದಾರಲ್ಲ ಮಠದೊಳಗೆ ತಮ್ಮ ಧರ್ಮ ಕಾರ್ಯಗಳನ್ನು ಮರೆತಂತ ಮೈಗಳರು ಏನದಾರಲ್ಲ ಇವರೇ ಜಗಳ ಹಚ್ಚೋದು, ಇವರೇ ಜಗಳ ಮಾಡೋದು, ಜನರನ್ನೇ ಗೊಂದಲ ಕೇಳೋದು, ಸಮಾಜದ ದಾರಿ ತಪ್ಪಿಸೋ ಕೆಲಸವನ್ನು ಇವರೇ ಮಾಡ್ತಾರೆ. ಇವ್ರು ಕೂಡ ಒಂದು 4-6 ಜನ ಇವ್ರ ಬಗಲ್ ಬಚ್ಚಗಳಿರ್ಬೋದು ಅಷ್ಟೇ. ಆದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಯಾವ ಭೇದಗಳು ಹಿಂದೂ ಬಂದಿಲ್ಲ, ಮುಂದೂ ಬರೋದಿಲ್ಲ. ನಾನು 100ಕ್ಕೆ 100 ಗ್ಯಾರಂಟಿ ಹೇಳ್ತೇನೆ. ಯಾಕಂದ್ರೆ ನಾನು ಅತಿ ತಳಮೂಲದಿಂದ ಬಂದಂಥ ಮನುಷ್ಯ, ಈಗಲೂ ತಳಮೂಲದವ್ರ ಜೊತೆ ಇರುವಂಥ ಮನುಷ್ಯ. ಸರಿ ಶ್ರೀಗಳೇ, ಧನ್ಯವಾದ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ವ್ಯಾಪಕವಾದಂತಹ ಇತಿಹಾಸ ಇರುವಂತಹ ವಿಚಾರ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ನೆವರ್ ಎಂಡಿಂಗ್ ಡಿಬೇಟ್ ಇದು ಅಂತ. ವೀರಶೈವ ಲಿಂಗಾಯತ ಸಂಸ್ಕೃತಿ ಆಚರಣೆ ಹಿಂದೂ ಭಾಗ ಅಂತ ಕೆಲವರು ಹೇಳ್ತಾರೆ, ಕೆಲವರು ಇಲ್ಲ ನಮಗೆ ಪ್ರತ್ಯೇಕತೆ ಬೇಕು, ಯಾಕಂದರೆ ವೈದಿಕ ಪದ್ಧತಿಗಳು ನಮ್ಮಲ್ಲಿರಲಿಲ್ಲ, ಇಷ್ಟಲಿಂಗ ಪೂಜೆ ಅನ್ನೋದು ನಮ್ಮ ಪ್ರಮುಖ ಆಚರಣೆ, ಎಲ್ಲವನ್ನ ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋದು ಅವ್ರದ್ದು ಆಕ್ಷೇಪ. ಈ ವಾದ ಮುಂದುವರಿಯುತ್ತೆ.